ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ಅಂತ ಎಲ್ಲಿ ಟಾಮ್ ಹೊಡೆದು ಹೇಳ್ತಾ ಇಲ್ಲ. ಒಂದು ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಯಾವುದೇ ಧರ್ಮ ಯಾವುದೇ ಸಮಾಜದವ್ರು ಬಂದರೂ ಮೊದಲು ನೀನು ಮಾನವನಾಗು ಅಂತೇಳಿ ಲಿಂಗಧಾರಣೆ ಮಾಡಿದರು. ಅಂತ ಒಂದು ಸಮಾಜ. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತರ ಸಮಾಜಕ್ಕೆ ಸೀಮಿತ ಅಲ್ಲ. ಯಡಿಯೂರಪ್ಪ ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕ. ಯಡಿಯೂರಪ್ಪನವರು ರಾಜಕಾರಣ ಪ್ರಾರಂಭ ಮಾಡಿದಾಗ ಈ ಮನುಷ್ಯ ಏನು ಬಗಳೇ ಬಿಡ್ತಾರ, ರಾಜಕಾರಣಕ್ಕೆ ಬಂದಿರಲಿಲ್ಲ. ಯಡಿಯೂರಪ್ಪನವರು ಪಾದಯಾತ್ರೆಗಳು, ಹೋರಾಟಗಳು ಮುಖಾಂತರ ಅಧಿಕಾರಕ್ಕೆ ಭಾರತೀಯ ಜನತಾ ಪಾರ್ಟಿನ ತಂದಂಥ ಒಬ್ಬ ಮೇರು ನಾಯಕ. ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸಿನ ಅಂದಿನ ಸಚಿವರು ಅವರ ಬೆಂಬಲಿಗರು ತಲೆಗೆ ಹೊಡೆದಾಗ ನೆಲಕ್ಕೆ ಬಿದ್ದು ರಕ್ತ ಸೋರ್ತತ್ತು. ಸೈಕಲ್ ತುಳಿದು ಪಾದಯಾತ್ರೆಗಳ ಮುಖಾಂತರ ಅಂಬಾಸಿಡರ್ CKR 45 ಕಾರ್ ಈಗಲೂ ನೆನಪಿದೆ. ಹೋರಾಟ ಮಾಡಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಅಂತ ಬೆಳೆಸಿದ ಒಬ್ಬ ಮಹಾನ್ ನಾಯಕ. ನಮ್ಮ ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಕೋಳಿ ಕೂಗದೆ ಇರ್ತಕ್ಕಂಥ ಹಳ್ಳಿಗಳಿಲ್ಲ. ಹಂಗೆ ಯಡಿಯೂರಪ್ಪನವರು ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರು. ಪ್ರತಿ ಹಳ್ಳಿಗೆ ಹೋಗಿ ಜನರ ದುಃಖ ದುಮ್ಮಾನಗಳನ್ನು ಆಲಿಸಿ ಪ್ರತಿಪಕ್ಷದ ನಾಯಕರಾಗಿ ಈ ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳಿಗೆ ಏನು ಹೋರಾಟ ಮಾಡಿದರು. ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಯಾವ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ರು, ಬಗರೊಕ್ಕಂ ಇರ್ಬೋದು, ರೈತರ ಇರ್ಬೋದು, ಮತ್ತೊಂದಿರ್ಬೋದು, ಅದೆಲ್ಲವಕ್ಕೂ ಯಡಿಯೂರಪ್ಪನವರು ಬಜೆಟ್ನಲ್ಲಿ ಅನುದಾನ ಕೊಟ್ಟಂಥ ಮಹಾನ್ ನಾಯಕ. ಈ ದೇಶದಲ್ಲಿ ಯಾರಾದರೂ ರೈತನ ಹೆಸರಲ್ಲಿ ಪ್ರಮಾಣ ಸ್ವೀಕಾರ ಮಾಡಿದ ವ್ಯಕ್ತಿ ಯಾರಾದರೆ ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಯತ್ನಾಳ್ರವರೇ, ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ, ಹುಚ್ಚರ ಆಸ್ಪತ್ರೆ ಸೇರಿಸ್ಬೇಕು. ನಿನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀನು ಪದೇ ಪದೇ ಯಡಿಯೂರಪ್ಪನ ಬಗ್ಗೆ ಈ ರೀತಿ ಲೂಸ್ ಟಾಕಿಂಗ್ ಮಾತಾಡಿದ್ರೆ ನಿನಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು? ನಾವು ವೀರಶೈವ ಲಿಂಗಾಯತರು ಈಗಾಗಲೇ ಒಟ್ಟಾಗಿದ್ದು ಕೆಲವು ದುಷ್ಟಶಕ್ತಿಗಳು ನಿನ್ನಂಥವ್ರು ಈ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಡಿಯೂರಪ್ಪ ಕರೆ ಕೊಡಲ್ಲ, ಸಮಾಜ ನಮ್ಮಂಥರದ್ದು ಇಲ್ಲೆಲ್ಲರೂ ಆಧಾರ ಸ್ತಂಭಗಳು. ವೀರಶೈವ ಲಿಂಗಾಯತ ಮಹಾಸಂಗಮವನ್ನು ಮಾಡ್ತಾಯಿದ್ದೀವಿ. ನೀನು ಕರೆದಾಗ ಎಷ್ಟು ಜನ ಬಂದರು? 3 ಮತ್ತೊಂದು